ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ ಡೈಲಿ ಮಾಧ್ಯಮ. ಸದ್ಯ ಸೋಷಿಯಲ್ ಮೀಡಿಯಾದಿಂದ ಹಿಡಿದು ಎಲ್ಲ ಕಡೆ ಸಖತ್ ಟ್ರೆಂಡಿಂಗ್ನಲ್ಲಿರೋದು ಮತ್ತು ಚರ್ಚೆಯಲ್ಲಿರೋದು UI ಸಿನಿಮಾ. ಅಫ್ಕೋರ್ಸ್ 10 ವರ್ಷಗಳ ನಂತರ ಉಪೇಂದ್ರ ಅವರು ನಿರ್ದೇಶನ ಮಾಡಿರುವಂತಹ ಸಿನಿಮಾ. ಇನ್ನೇನು ಕೌಂಟ್ ಸ್ಟಾರ್ಟ್ ಆಗಿದೆ. ಇದೆ ಡಿಸೆಂಬರ್ 20ನೇ ತಾರೀಕು UI ಸಿನಿಮಾ ರಿಲೀಸ್ ಆಗ್ತಾ ಇದೆ. ಉಪೇಂದ್ರ ಅಂದ್ರೆ ಡಿಫ್ರೆಂಟ್. ನಮಗೆಲ್ಲ ಗೊತ್ತು ಅವ್ರ ಸಿನಿಮಾ ಮಾಡೋ ರೀತಿ, ಮೇಕಿಂಗು, ಸ್ಕ್ರೀನ್ ಪ್ಲೇ ಪ್ರತಿಯೊಂದು ಕೂಡ ಡಿಫ್ರೆಂಟ್ ಆಗಿರುತ್ತೆ. ಹಾಗೆಯೇ ಅವರ ಸಿನಿಮಾಗಳಲ್ಲಿ ಕಾಸ್ಟ್ಯೂಮ್ ಕೂಡ ಸಖತ್ ಡಿಫ್ರೆಂಟ್ ಆಗಿರುತ್ತೆ. ಅದು ತುಂಬ ಕೀ ರೋಲ್ ಪ್ಲೇ ಮಾಡುತ್ತೆ, ಜನರನ್ನು ಸಿಕ್ಕಾಪಟ್ಟೆ ಅಟ್ರಾಕ್ಟ್ ಮಾಡುತ್ತೆ. 1997ನಲ್ಲಿ ಸಿನಿಮಾ ಬಂದಂತಹ ಸಂದರ್ಭದಿಂದ ಇವತ್ತಿನವರೆಗೂ ಅವರ ನಿರ್ದೇಶನದ ಸಿನಿಮಾಗಳಲ್ಲಿ ಕಾಸ್ಟ್ಯೂಮ್ ಬಹಳ ಅಟ್ರಾಕ್ಟಿವ್ ಆಗಿರುತ್ತೆ, ತುಂಬ ವಿಭಿನ್ನವಾಗಿರುತ್ತೆ. ಸೊ UI ಸಿನಿಮಾದಲ್ಲೂ ಕೂಡ ಅದೇ ರೀತಿ ಕಾಸ್ಟ್ಯೂಮ್ಗಳನ್ನು ನಾವು ಪೋಸ್ಟರ್ಗಳಲ್ಲಿ ಗಮನಿಸಿದ್ದೀವಿ. ಈ ಸಿನಿಮಾಗೆ ಕಾಸ್ಟ್ಯೂಮ್ ಡಿಸೈನ್ ಮಾಡಿರೋದು ವರ್ಷಿಣಿ ಜಾನಕಿರಾಮ್ ಅವರು. ಸೊ ಅವರ JP ನಗರದಲ್ಲಿರುವಂತಹ ಬೋಟಿಗೆ ನಾವು ಬಂದಿದ್ವಿ. ಸೊ ವರ್ಷಿಣಿ ಜಾನಕಿರಾಮ್ ಅವರು ಹೇಗೆ ಉಪೇಂದ್ರ ಅವರ ಈ UI ಸಿನಿಮಾಗೆ ಕಾಸ್ಟ್ಯೂಮನ್ನು ಡಿಸೈನ್ ಮಾಡಿದರು, ಏನೇನೆಲ್ಲ ಚಾಲೆಂಜಸ್ ಅವ್ರಿಗೆ ಇತ್ತು, ಅದ್ರ ಬಗ್ಗೆ ಅವ್ರನ್ನ ಮಾತಾಡ್ಸೋಣ ಬನ್ನಿ. ಎಸ್, ಹಲೋ ಅವರೇ, ಹೇಗಿದ್ದೀರಿ? ಚೆನ್ನಾಗಿದ್ದೀನಿ. ನೀವು? ನಾನು ಚೆನ್ನಾಗಿದ್ದೀನಿ. ಸೊ ತುಂಬ ಟ್ರೆಂಡಿಂಗಲ್ಲಿರೋದು UI. ನಮಗೆಲ್ಲ ಗೊತ್ತು, ಉಪೇಂದ್ರ ಅವರು ನಿರ್ದೇಶನ ಮಾಡಿರೋಂಥ ಸಿನಿಮಾ. ಫಸ್ಟ್ ನನಗೆ ನಿಮ್ಮ ಬೋಟಿಕ್ಕಿಗೆ ಫಸ್ಟ್ ಟೈಮ್ ಬಂದಿದ್ದೀನಿ. ಸೊ ಹೇಳಿ, ನಿಮ್ಮ ಬೋಟಿಕ್ಕಲ್ಲಿ ಅಂದರೆ ಹೇಗೆ ವರ್ಕ್ ಮಾಡ್ತೀರಾ? ಸೊ ಇದು ಬೇಸಿಕಲಿ ಐ ಹ್ಯಾವ್ ಮೈ ಪಾರ್ಟ್ನರ್ ಆಲ್ಸೋ, ಹಿಸ್ ನೇಮ್ ಇಸ್ ರಾಜ್. ಓಕೆ. ಸೊ ಆ್ಯಂಡ್ ನಾವು ಒಟ್ಟಿಗೆ ವರ್ಕ್ ಮಾಡ್ತೀವಿ ಫಾರ್ ಅ ಲಾಟ್ ಆಫ್ ಪ್ರಾಜೆಕ್ಟ್ಸ್ ಟುಗೆದರ್ ಇನ್ ಕ್ಲೈಂಟಲ್. ಅಂದ್ರೆ ಇಟ್ಸ್ ಮೇನ್ಲಿ for ladies garment which we stitch here. Okay. But also men's wear could have I get it done from separate designers because I'm a stylist mainly. So Okay. I get linked to all Bangalore designers. ಓಕೆ 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 ಅದ್ರ ಬಗ್ಗೆ ನಾನು ಲೇಟರ್ ಆನ್ ಮಾತಾಡ್ಸ್ಕೊಳ್ತೀನಿ. ಫಸ್ಟ್ UIಗೆ ಬರೋಣ. ಉಪೇಂದ್ರ ಅವರ ಸಿನಿಮಾಗಳಿಗೆ ಕಾಸ್ಟ್ಯೂಮ್ ಡಿಸೈನಿಂಗ್ ಮಾಡೋದು ತುಂಬ ಚಾಲೆಂಜಿಂಗ್ ಅಂತ ನನಗನ್ಸುತ್ತೆ. ಯಾಕಂದ್ರೆ ನಾವು ಸ್ಕೂಲ್ ಡೇಸ್, ಕಾಲೇಜ್ ಡೇಸಿಂದ ಅವ್ರ ಸಿನಿಮಾಗಳನ್ನ ನೋಡಿರೋದ್ರಿಂದ ಅವ್ರ ಸಿನಿಮಾಗಳಲ್ಲಿ ತುಂಬ ಏನೋ ವಿಚಿತ್ರವಾಗಿ ಏನೋ ಒಂದಷ್ಟು ಕಾಸ್ಟ್ಯೂಮ್ಸ್ಗಳನ್ನು ಮಾಡ್ತಾರೆ. ನಿಮಗೆ UI ಸಿನಿಮಾದ ಕಾಸ್ಟ್ಯೂಮ್ ಡಿಸೈನಿಂಗ್ ಮಾಡಬೇಕು ಅಂತ ಬಂದಾಗ, ಅಪ್ರೋಚ್ ಮಾಡಿದಾಗ ಏನು ಥಾಟ್ ಬಂತು ನಿಮಗೆ ಫಸ್ಟ್? ಸೊ ಫಸ್ಟ್ಲಿ ನನಗೆ ಒಂದು ಕಾಲ್ ಬಂದಿದ್ದು ಒನ್ ಆಫ್ ಮೈ ಫ್ರೆಂಡ್ ಇಂದ. ಲೈಕ್ ಐ ಮೀನ್ ಹಿ ಈಸ್ ದ ಟೆಕ್ನಿಷಿಯನ್ ಇನ್ ದ ಸೇಮ್ ಮೂವಿ. ವಿ ಹ್ಯಾವ್ ವರ್ಕ್ ಟುಗೆದರ್. ಮುಂಚೆ ಬೇರೆ ಕನ್ನಡ ಮೂವೀಸ್ ಎಲ್ಲ ವರ್ಕ್ ಮಾಡಿದ್ವಿ. ಸೊ ಅವ್ರು ನನ್ನ ವರ್ಕ್ ಸ್ಟೈಲ್ ನೋಡಿದ್ರು, ದ ವೇ ಐ ಪ್ರೆಸೆಂಟ್ ಆಗಿರ್ಬೋದು ಆ್ಯಂಡ್ ದ ವೇ ಐ ವರ್ಕ್, ಐ ಮೀನ್ ಕಾಸ್ಟ್ಯೂಮ್ ಹ್ಯಾಂಡ್ ಓವರ್ ಮಾಡಿ ಲೈಕ್ ಓವರ್ ಆಲ್ ಸ್ಟೈಲಿಂಗ್ ನಾನು ನೋಡ್ಕೊಳ್ತೀನಿ. ಅದು ಅವ್ರಿಗೆ ತುಂಬ ಇಷ್ಟ ಆಗಿತ್ತು. ಸೊ ಹಿಂಗೆ ಸರ್ಗೆ ಹೇಳಿದೆ, ಸರ್ ಈಗ ಮಿಲಾನಿಂದ ಒಬ್ಬರು ಡಿಸೈನರ್ ಬಂದಿದ್ದಾರೆ ಕನ್ನಡ ಇಂಡಸ್ಟ್ರಿಗೆ, ಸರಿ ನೀವು ಮಾತಾಡಿ ನೋಡ್ತೀರಾ ಹೇಗೆ ಅಂತ ಈ ಜಸ್ಟ್ ಇನ್ಫಾರ್ಮ್ ಸರ್. ಆ್ಯಂಡ್ ನನಗೆ ಕಾಲ್ ಬಂದಾಗ I was very happy. Like I can't tell how happy I was. I was traveling, I was in car and I said my parents that I'm going to meet Upesar naale antala. Okay. They also were very happy because ಅವರು Upesar ಮೂವೀಸ್ ನೋಡ್ಕೊಂಡು ಬಂದಿದ್ದಾರೆ. ಆ್ಯಂಡ್ ಮೈ ಡ್ಯಾಡ್ ರಿಯಲಿ ಲೈಕ್ಸ್ Upesar ಆ್ಯಂಡ್ ಆಲ್ ಹಿಸ್ ಥಾಟ್ ಪ್ರಾಸೆಸ್ ಆಗಿರ್ಬೋದು, ದ ಮೆಸೇಜ್ ಹಿ ಗೇವ್ ಇನ್ ಆಲ್ ದ ಮೂವೀಸ್. ಆ್ಯಂಡ್ ಇದ್ದ ಹಾಗೆ ತೋರಿಸೋದು ಮೂವಿಲಿ, ಇಟ್ಸ್ ಅ ಸ್ಪೆಷಾಲಿಟಿ. ಸೊ ಬಟ್ ಐ ವಾಸ್ ಆಲ್ಸೋ ವೆಲ್ ನರ್ವಸ್, ಹೆಂಗೆ ಲೈಕ್ ಬಿಕಾಸ್ ಅವ್ರು ಅಷ್ಟು ಸ್ಟೈಲಿಶ್ ಆಗಿ ಬಂದಿದ್ದಾರೆ ಎಲ್ಲ ಮೂವಿಲಿನೂ. ಇಟ್ ಈಸ್ ಗೋನ್ ಬಿ ಅ ಚಾಲೆಂಜ್ ಫಾರ್ ಮೀ ಅನ್ನೋ ಥರನೇ ಇತ್ತು. ಬಟ್ ಸರ್ ಮೇಡ್ ಮೀ ಫೀಲ್ ವೆರಿ ಕಂಫರ್ಟಬಲ್ ಫ್ರಮ್ ಡೇ ಒನ್. ಹಿ ಗೇವ್ ಮಿ ದ ಫ್ರೀಡಮ್. ನೀವು ಮಾಡ್ಕೊಂಡು ಬನ್ನಿ, ಆಮೇಲೆ ನೋಡೋಣ ಮೂವಿಗೆ ಏನೇನು ಕತೆ, ಕ್ಯಾರೆಕ್ಟರ್ಸ್ಗೆ ಏನೇನು ಬೇಕೋ ಅವ್ರು ಇನ್ಪುಟ್ಸ್ ಕೊಟ್ಬಿಟ್ಟು ನಾವು ಹೀಗೆ ಡಿಸೈನ್ ಮಾಡ್ತಿದ್ವಿ. ಓಕೆ ಓಕೆ ಅಂದರೆ ಡಿಸ್ಕಷನ್ಗೆ ಏನಾದರೂ ಅವ್ರ ಪ್ಲೇಸಿಗೆ ಕರೆದಿದ್ರೆ ಅಂದರೆ ಡಿಸ್ಕಷನ್ ಮಾಡಲಿಕ್ಕೆ? ಅಂದ್ರೆ UI ಆಲ್ಮೋಸ್ಟ್ ಎಲ್ಲ ಡಿಪಾರ್ಟ್ಮೆಂಟ್ ಸೆಟ್ ಆಗಿತ್ತು, ಕಾಸ್ಟ್ಯೂಮ್ ಒಂದು ಉಳ್ಕೊಂಡಿತ್ತು ಅನ್ಸುತ್ತೆ ನನ್ನ ಪ್ರಕಾರ ಲಾಸ್ಟಲ್ಲಿ. ಆ್ಯಂಡ್ ಬಿಕಾಸ್ ಆಲ್ ಬಿಗ್ ಟೆಕ್ನಿಷಿಯನ್ಸೇ ಇರೋದು ಈ ಮೂವಿಲಿ, ಲೈಕ್ ಫ್ರಮ್ ಆರ್ಟ್ ಟು VFX ಟು DOP, ಎವ್ರಿ ಒನ್ ಇಸ್ ವೆರಿ ಎಕ್ಸ್ಪೀರಿಯನ್ಸ್ಡ್ ಇನ್ ಇಂಡಸ್ಟ್ರಿಲಿ. ಸೊ ಕಾಸ್ಟ್ಯೂಮ್ ಡಿಸೈನರ್ನ ಹುಡುಕ್ಬೇಕಾದಾಗ ನನ್ನ ಮತ್ತೆ ಭರತ್ ಸಾಗರ್ ಅಂತ ಇಬ್ರು ಡಿಸೈನರ್ಸ್ ಇದ್ವಿ ಈ ಮೂವಿಲಿ. ಸೊ ಇಬ್ರು ಬಂದ್ವಿ ಆಫೀಸ್ಗೆ ಆ್ಯಂಡ್ ಈ ಎಕ್ಸ್ಪ್ಲೇನ್ಡ್ ಹಿಂಗಿದೆ ಸ್ಟೋರಿ. ಫಸ್ಟ್ ನೀವೇನು 2040 ವಾರ್ನರಲ್ಲಿ ನೋಡಿದ್ದೀರಲ್ಲ ಫಸ್ಟ್ ಔಟ್ಫಿಟ್, ಅದನ್ನೇ ಡಿಸೈನ್ ಮಾಡಿದ್ದು. ಸೊ ವಿ ಡಿಡ್ಂಟ್ ಹ್ಯಾವ್ ಸೊ ಮಚ್ ಟೈಮ್ ಬಿಕಾಸ್ ಎಲ್ಲ ಸೆಟ್ ಆಗಿಬಿಟ್ಟಿತ್ತು, ಕಾಸ್ಟ್ಯೂಮ್ ಒಂದೇ ಉಳ್ಕೊಂಡಿದ್ದು. ಆ್ಯಂಡ್ ಸರ್ ಗೇವ್ ಇಟ್ ಲೈಕ್ ಅ ಚಾಲೆಂಜ್. ಏನು ಬ್ಯಾಕ್ಗ್ರೌಂಡ್ ಎಲ್ಲ ಏನು ಕೇಳಿದೆ, ಇದನ್ನು ಮಾಡ್ಕೊಂಡು ಬನ್ನಿ, ಹಿಂಗಿದೆ ಕತೆ ಅಂತ ನಮಗೆ ಫ್ರೀಡಮ್ ಕೊಟ್ಟರು. ವಿ ಗಾಟ್ ಇಟ್ ಆ್ಯಂಡ್ ಡನ್. ಆಮೇಲೆ ಸರ್ ಗೇವ್ ಹಿಸ್ ಇನ್ಪುಟ್ಸ್, ಈಗಲ್ಲ ಹಾಕೋದಾಗಿರ್ಬೋದು, ಇದೆಲ್ಲ ಬೇಕಾಗುತ್ತೆ ಕತೆಗೆ ಅಂತ. ಆ್ಯಂಡ್ ದೆನ್ ವಿ ಗಾಟ್ ಇಟ್ ಡನ್ ಬಿಫೋರ್ ಶೂಟ್. ಓಕೆ. ಸೊ ಫಸ್ಟ್ ಕಾಸ್ಟ್ಯೂಮ್ ಡಿಸೈನ್ ಮಾಡ್ಲಿಕ್ಕೆ ಹೇಳಿದ್ರು, ಆಮೇಲೆ ನೀವು ಅದಕ್ಕೊಂದು ಪ್ರಿಪ್ರೇಷನ್ಸ್ ಮಾಡ್ಕೊಂಡ್ರಿ. ಫಸ್ಟ್ ಕಾಸ್ಟ್ಯೂಮ್ಸನ್ನು Upesarಗೆ ತೋರಿಸ್ತೀರಿ. ಹೇಗಿತ್ತು ಅವ್ರ ರಿಯಾಕ್ಷನ್? ಫಸ್ಟ್ ಓಕೆ ಆಯ್ತಾ ಅಥವಾ ಯಾವ ಥರ ಅವ್ರ ರಿಸೀವ್ ಹೆಂಗೆ? ಹಿ ರಿಯಲಿ ಲೈಕ್ಡ್ ಇಟ್. ಅಂದರೆ ನಾನು ಯೂಶಲಿ ನಾನು ಏನೇ ವರ್ಕ್ ಮಾಡಿದ್ರು
ಐ ವಿಲ್ ಬಿ ಪ್ರಿಪೇರ್ಡ್ ವೆಲ್. ನಾನು ಯಾಕೆ ಇದನ್ನ ಯೂಸ್ ಮಾಡ್ತೀನಿ, ಯಾಕೆ ಒಂದೊಂದು ಬಟನ್ ಯೂಸ್ ಮಾಡ್ತೀನಿ, ಯಾಕೆ ಲೆದರ್ ಯೂಸ್ ಮಾಡ್ತೀನಿ ಅಂತ ಐ ವಿಲ್ ಬಿ ಪ್ರಿಪೇರ್ಡ್ ಬಿಕಾಸ್ ಇಟ್ಸ್ ಮೈ ಡಿಸೈನ್. ಸೊ ನಾವು ಯಾವುದೇ ಪಿಂಟ್ರೆಸ್ಟ್ ಅಲ್ಲಿ ಹೋಗಿ ರೆಫರೆನ್ಸ್ ತಗೊಂಡು ಮಾಡಿದ್ದಲ್ಲ. ಸರ್ ಏನ್ ನಮಗೆ ಕ್ಯಾರೆಕ್ಟರ್ ಬಗ್ಗೆ ಅಥವಾ ಇದು 2040 ಬರೋ ಅಂತ ಔಟ್ಫಿಟ್ ಅಂತ ಹೇಳಿದ್ರು, ಅದ್ರ ಬೇಸ್ಡ್ ಆನ್ ಮತ್ತೆ DOP ಕಲರ್ ಇನ್ಪುಟ್ಸ್ ಪ್ರಕಾರ ನಾನು ಸ್ಟಾರ್ಟ್ ಮಾಡಿದ್ದು. ಸೊ ವೆನ್ ಐ ಡಿಸೈನ್ಡ್ ಆಫ್ಟರ್ ಸ್ಕೆಚಿಂಗ್ ಅಂಡ್ ಎವ್ರಿಥಿಂಗ್, ಐ ಆಕ್ಚುಲಿ ಥಾಟ್ ಐಲ್ ಚೆಕ್ ವಿತ್ ಸರ್. ನಾನು ಕಳಿಸ್ಬಿಟ್ಟು ಹೇಳಿದೆ ಸರ್ ಹಿಂಗೆ ಮಾಡೋಣ ಅಂತಿದ್ದೀನಿ ಅಂತ. ಆ್ಯಂಡ್ ಬಟ್ ಸರ್ ಇಲ್ಲ ನೀವು ಮಾಡ್ಕೊಂಡು ಬನ್ನಿ, ಮಾಡ್ಕೊಂಡು ಬಂದ್ಮೇಲೆ ನಾವು ನೋಡೋಣ ಅಂತ ಹೇಳಿದ್ರು. ಸೊ ಟ್ರಯಲ್ ಅಂತ ಒಂದು ಫಸ್ಟ್ ಫೋಟೋಶೂಟ್ ಮಾಡಬೇಕಿತ್ತು. ಆಫೀಸಲ್ಲೇ ಒಂದು ಫುಲ್ ವೈಟ್ ಬ್ಯಾಕ್ ಡ್ರಾಪ್ ಎಲ್ಲ ಹಾಕಿ ಫೋಟೋಶೂಟಿಗೆ ಅಂತ ಸೆಟ್ ಮಾಡಿದ್ರು ವಿತ್ ಕ್ಯಾಮ್ರಾಮ್ಯಾನ್ ಅಂಡ್ ಎವ್ರಿ ಒನ್. ದ ಹೋಲ್ ಟೀಮ್ ವಿಲ್ ಬಿ ದೇರ್. ಸೊ ದಿಸ್ UI ಮೂವಿ ಇದೊಂದು ಏನು ಅಂದ್ರೆ ದ ಹೋಲ್ ಟೀಮ್ ವಿಲ್ ಬಿ ಪ್ರೆಸೆಂಟ್ ಫಾರ್ ಆಲ್ ದ ಮೀಟಿಂಗ್ಸ್, ವಿಚ್ ಇಸ್ ಮೋಸ್ಟ್ ನೀಡೆಡ್. ಅಂದ್ರೆ ಕೆಲವು ಮೀಟಿಂಗ್ಸ್ ನಾವು ಹೋಗ್ತೀವಿ, ಡೈರೆಕ್ಟರ್ ಬಿಟ್ಟರೆ ಬೇರೆ ಯಾರು ಇಲ್ಲ, ಕೆಲವು ಟೈಮ್ ಡೈರೆಕ್ಟರ್ ಇರಲ್ಲ, ಅಸಿಸ್ಟೆಂಟ್ ಡೈರೆಕ್ಟರೇ ನಮಗೆ ನರೇಟ್ ಮಾಡ್ಬೇಕಾದ್ರೆ. ಸೊ ಬಟ್ ಇಲ್ಲ ಹಂಗಾಗೆಲ್ಲ. ಉಪ್ಪಿ ಸರೇ ಹಿ ಟುಕ್ ಆಲ್ ಇಸ್ ಟೈಮ್, ಹಿ ನರೇಟೆಡ್ ದ ಮೂವಿ ಫಾರ್ 1.5 hour ಅಂಡ್ ಈವನ್ ಆಸ್ಡ್ ಏನ್ ಅನ್ಸುತ್ತೆ ನಿಮ್ಗೆ ಮೂವಿ ಬಗ್ಗೆ ಅಂತೆಲ್ಲ ಎಲ್ಲರ ಒಪಿನಿಯನ್ ತಗೊಳ್ತಾರೆ. ಸೊ ಫಸ್ಟ್ ಟೈಮ್ ನಾವು ಔಟ್ಫಿಟ್ ಕೊಟ್ಟಾಗ ಸರ್ ವಾಸ್ ವೆರಿ ಹ್ಯಾಪಿ. ಬಟ್ ಇಟ್ ವಾಸ್ ಅ ಟ್ರಯಲ್ ಪೀಸ್. ಅಂದ್ರೆ ನಮಗೆ 2 days ಅಲ್ಲಿ ಮಾಡಿ ಟ್ರಯಲ್ ಪೀಸ್ ತೊಗೊಂಡು ಹೋಗಿದ್ವಿ. ಆ್ಯಂಡ್ ದೆನ್ ಸರ್ಗೆ ಇಷ್ಟ ಆಯಿತು, ಇದನ್ನೇ ಮಾಡೋಣ 2040 ಅಂತ ಅಂದ್ಬಿಟ್ಟು ಇನ್ನೂ ಎಕ್ಸ್ಟೆನ್ಷನ್ ಅದೇನೇನು ಇದೆಯೋ ಅದನ್ನೆಲ್ಲ ಹೇಳಿದ್ರು. ಆ್ಯಂಡ್ ದೆನ್ ಅದನ್ನೆಲ್ಲ ಹಾಕೊಂಡು ಬಂದ್ಮೇಲೆ ಶೂಟಲ್ಲಿ ತುಂಬ ಇಷ್ಟ ಆಯಿತು ಬಿಕಾಸ್ ಇನ್ನೂ ಎಲಾಬ್ರೇಷನ್ ಎಲ್ಲ ಮಾಡಿದ್ವಲ್ಲ, ಸೊ ಕ್ಯಾರೆಕ್ಟರ್ಗೆ ಪರ್ಫೆಕ್ಟ್ ಆಗಿತ್ತು ಅಂತ ಅವ್ರಿಗೆ ಇಷ್ಟ ಆಯಿತು. ಓಕೆ, ಕತೆ ತುಂಬ ಅಹೆಡ್ ಆಗಿದೆ. ಅಂದರೆ ನಾವಿರೋದು 2024 ಅಲ್ಲಿ. ಸೊ ಉಪಿ ಸರ್ದ ಕಾನ್ಸೆಪ್ಟ್ ಇರೋದು 2040 ಅಲ್ಲಿ. ಸೊ ಆಲ್ವೇಸ್ ಅವ್ರ ಎಲ್ಲಾ ಸಿನಿಮಾಗಳಲ್ಲೂ ಹಾಗೆ ಇರುತ್ತೆ, 20-30 years ಅಹೆಡ್ ಆಲ್ಮೋಸ್ಟ್. ಅಥವಾ ಏನೋ ಒಂದು ಡಿಫ್ರೆಂಟ್ ಕೈಂಡ್ ಆಫ್ ಸ್ಟೋರಿನ ಅಥವಾ ಡಿಫ್ರೆಂಟ್ ಸ್ಕ್ರೀನ್ ಪ್ಲೇ ಏನೋ ಒಂದಷ್ಟು ಕ್ಯಾರೆಕ್ಟರ್. ನನ್ನ ಸ್ಟೋರಿ ಬಗ್ಗೆ ಅಷ್ಟು ಹೇಳೋದಕ್ಕಾಗಲ್ಲ ಬಿಕಾಸ್ ನಾವು ನರೇಷನ್ ತಗೊಂಡಿರೋದ್ಮೇಲೆ ತುಂಬಾ ಚೇಂಜಸ್ ಆಗಿದೆ. ಅಂಡ್ ಉಪ್ಪಿ ಸರ್ ಆನ್ ಸ್ಪಾಟ್ ಇಂಪ್ರೂವೈಸೇಷನ್ ಕೂಡ ತುಂಬಾ ಮಾಡಿರ್ತಾರೆ. ಸೊ ಐ ಹ್ಯಾವ್ ನೋ ಕಮೆಂಟ್ಸ್ ಆನ್ ದ ಸ್ಟೋರಿ. ಬಟ್ ಆಸ್ ಫಾರ್ ಆಸ್ ಐ ಕ್ಯಾನ್ ಟೆಲ್, ಈ ಮೂವಿಲಿ ಒಳ್ಳೆ ಮೆಸೇಜ್ ಇದೆ, ಅದಂತೂ ಲೈಕ್ ಖಂಡಿತ. ಎಲ್ಲಾ ಮೂವಿಲೂ ಮೆಸೇಜಸ್ ಇರುತ್ತೆ, ಬಟ್ ಈ ಮೂವಿಲೂ ತುಂಬಾ ಒಳ್ಳೆ ಮೆಸೇಜಸ್ ಇದೆ. ನೀವು ಎಲ್ಲರೂ ಅಡಾಪ್ಟ್ ಮಾಡ್ಕೋಬೇಕು ಅದನ್ನ. ಈಗಿನ ಜನರೇಷನ್ ಪರ್ಫೆಕ್ಟ್ ಆಗಿದೆ ಆ ಮೆಸೇಜ್. ಯಾವ್ದೋ ಪೀರಿಯಡ್ ಸಿನಿಮಾನು ಅಂದ್ರೆ ನಮಗೊಂದು ರೆಫರೆನ್ಸಸ್ ಸಿಗತ್ತೆ, ಆಲ್ರೆಡಿ ಇರುತ್ತೆ. ಅದನ್ನ ನಾವು ನಮ್ಮ ಇದಕ್ಕೆ ಹೆಂಗೆ ಅದನ್ನ ಅಡಾಪ್ಟ್ ಮಾಡ್ಕೊಳ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅಥವಾ ಪ್ರೆಸೆಂಟ್ ಸಿಚುವೇಶನ್ ಆದ್ರೆ, ಇವತ್ತಿನ ಕತೆ ಆದ್ರೆ ಬೇರೆ. ಅಹೆಡ್ ಅಂದ್ರೆ ಮುಂದೆ ಇರೋದು ಹೇಗಿರುತ್ತೆ ಅಂತ ಗೊತ್ತಿಲ್ಲ, ಇಟ್ಸ್ ಇಮ್ಯಾಜಿನೇಷನ್, ಹೀಗಿರಬಹುದು ಅನ್ನೋದು. ಸೊ ಅದು ತುಂಬಾ ದೊಡ್ಡ ಚಾಲೆಂಜ್. ಅಂದ್ರೆ ಅದಕ್ಕೆ ಯಾವ ತರ ಪ್ರಿಪರೇಷನ್ಸ್ ಆಯ್ತು ಅಂದ್ರೆ ಈ ಕಾಸ್ಟ್ಯೂಮ್ಸ್ ಪ್ರಿಪೇರ್ ಮಾಡುವಾಗ? ಸೊ ಬೇಸಿಕಲಿ ಇವಾಗ ನೀವ್ ಹೇಳ್ದಂಗೆ ಇಫ್ ಇಟ್ ಇಸ್ ಪೀರಿಯಾಡಿಕ್ ಮೂವಿ ನಮಗೆ ಎಷ್ಟೊಂದು ರೆಫರೆನ್ಸಸ್ ಸಿಗುತ್ತೆ, ಹಿಂಗೆ ಹೋಗ್ಬೇಕು ಹಾಗಾಗಿ ಹೋಗ್ಬೇಕು ಅಂತ. ಬಟ್ ಆಸ್ ಇಟ್ಸ್ ಫ್ಯೂಚರ್, ಸೊ ನಮಗೆ ವಿ ಡೋಂಟ್ ಹ್ಯಾವ್ ಕಾಸ್ಟ್ಯೂಮ್ ರೆಫರೆನ್ಸ್ ಆಸ್ ಸಚ್, ಬಟ್ ವಿ ಹ್ಯಾವ್ ಎಲಿಮೆಂಟ್ಸ್ ರೆಫರೆನ್ಸ್. ಅಂದ್ರೆ ಹಿಂಗೆ ಇರ್ಬೋದು, ಹಂಗೆ ಆಗಿರ್ಬೋದು ಅನ್ನೋ ಒಂದು ಇಮ್ಯಾಜಿನೇಷನ್ ಅಷ್ಟೇ. ಸೊ ಅದನ್ನ ನಾವು ವಿ ಪಾಯಿಂಟೆಡ್ ಔಟ್ ಎಟ್ ದ ಕೀವರ್ಡ್ಸ್, ಇದು ಹಿಂಗೆ ಇಷ್ಟಿರುತ್ತೆ ಲೈಕ್ ಏನೋ. ಬಟ್ ಈ ಆಲ್ಸೋ ಹ್ಯಾವ್ ಅ ಮೆಸೇಜ್ ಇನ್ ದ ಮೂವಿ. ಅದರಲ್ಲಿ ಅದ್ರ ಪ್ರಕಾರ ನಾವು ಡಿಸೈನ್ ಮಾಡಿರೋದ್ರಿಂದ ಸೊ ನಮಗೆ ಒಂಚೂರು ಐಡಿಯಾ ಇತ್ತು ಕತೆ ಏನ್ ಬೇಕು ಅಂತ. ಸೊ ಆ ಎಲಿಮೆಂಟ್ಸ್ನ ನೋಟ್ ಡೌನ್ ಮಾಡ್ಕೊಂಡು ಆ ಎಲಿಮೆಂಟ್ಸ್ನ ಹೆಂಗೆ ಕಾಸ್ಟ್ಯೂಮಿಗೆ ಹಾಕ್ಬೋದು ಅನ್ನೋ ಥರ. ಇಫ್ ಯು ಸಿ ದ ಮೂವಿ ಯುಲ್ ಗೆಟ್ ಟು ನೋ ವಾಟ್ ಕೈಂಡ್ ಆಫ್ ಕಾಸ್ಟ್ಯೂಮ್ ಈಸ್ ವೇರಿಂಗ್. ಸಿ ಅವ್ರು ನೋಡಿದ್ರೆ ಹಿ ಈಸ್ ವೇರಿಂಗ್ ಔಟ್ಫಿಟ್ ಲೈಕ್ ದ್ಯಾಟ್. ನೀವು ಬೇರೆಯವ್ರನ್ನ ನೋಡಿದ್ರೆ ತುಂಡು ಬಟ್ಟೆ ಎಲ್ಲ ಹಾಕೊಂಡಿದಾರಲ್ವಾ. ಸೊ ಅದಕ್ಕೂ ದಟ್ ಇಸ್ ಅ ರೀಸನ್, ಅದು ಮೂವಿಲೇ ಗೊತ್ತಾಗತ್ತೆ. ಸೊ ಅದಕ್ಕೆ ಉಪ್ಪಿ ಸರ್ ಏನೇನು ಯೂಸ್ ಮಾಡಿ ಎಲಿಮೆಂಟ್ಸ್ ಆಗಿರ್ಬೋದು, ಲೈಕ್ ಆಮೇಲೆ ಕ್ರಿಸ್ಟಲ್ ಸ್ಟೋನ್ಸ್, ಆಮೇಲೆ ಈಗಲ್ ಆಗಿರ್ಬೋದು, ಫೆದರ್ಸ್ ಆಗಿರ್ಬೋದು, ಅದೆಲ್ಲ ಲೈಕ್ ವೆನ್ ಯು ವಾಚ್ ವಿತ್ ದ ಫ್ಲೋ ಯುಲ್ ಅಂಡರ್ಸ್ಟ್ಯಾಂಡ್ ಹೆಂಗೆ ಯಾಕೆ ಬಂದಿದೆ ಈ ಕಾಸ್ಟ್ಯೂಮ್ ಓವರ್ ಆಲ್ ಅಂತ. ಎಷ್ಟು ಕಾಸ್ಟ್ಯೂಮ್ಸ್ ಅಂದ್ರೆ ಓವರ್ ಆಲ್ ನಂಬರ್ಸ್ ಅಲ್ಲಿ ಹೇಳೋದಾದ್ರೆ ಎಷ್ಟು ಕಾಸ್ಟ್ಯೂಮ್ಸ್ಗಳು ರೆಡಿ ಆಯ್ತು ಇದಕ್ಕೆ? ಆಕ್ಚುಲಿ ಉಪ್ಪಿ ಸರ್ದು ಕೌಂಟ್ ಐ ಮೀನ್ ಇಡೀ ಮೂವಿಗೆ ನಾನು ಲೈಕ್ ಐ ಮೀನ್ ವಿತ್ ಮೀ ದೇಸ್ ಒನ್ ಮೋರ್ ಡಿಸೈನರ್ ಅಲ್ವಾ, ಸೊ ನಾನೇ 160 ಔಟ್ಫಿಟ್ಸ್ ಮಾಡಿದ್ದೀನಿ ಈ ಮೂವಿಗೆ. ಸೊ ಇದು ಜಸ್ಟ್ ಫಾರ್ ಉಪ್ಪಿ ಸರ್ ಅಂಡ್ ಹೀರೋಯಿನ್ ಅಂಡ್ ಫ್ಯೂ ಮೇನ್ ಕ್ಯಾರೆಕ್ಟರ್ಸ್ ಮಾತ್ರ. ಲೈಕ್ ನಿಧಿ ಸುಬ್ಬಯ್ಯ ಅವ್ರು ಇದ್ದಾರೆ ಈ ಮೂವಿಲಿ, ನಿಮಗೆ ಗೊತ್ತಿರೋ ಹಾಗೆ. ಅಂಡ್ ಮೇನ್ ಕ್ಯಾರೆಕ್ಟರ್ಸ್ ಲೈಕ್ ಜರ್ನಲಿಸ್ಟ್ ಅವ್ರು ಇವ್ರಿಗೆಲ್ಲ ಒಂಚೂರು ಡಿಫ್ರೆಂಟ್ ಆಗಿ ಬೇಕು ಅಂತ ಹೇಳಿದಾಗ ಆಬ್ವಿಯಸ್ಲಿ ಡಿಸೈನರ್ ಹ್ಯಾಸ್ ಟು ಡೂ ಅಂತ ಹೇಳ್ಬಿಟ್ಟು ಮಾಡಿಸಿರೋದು. ಅದ್ ಬಿಟ್ಟು ಕಾಸ್ಟ್ಯೂಮರ್ಸ್ ಈ ಮೂವಿಗೆ ಇರ್ತಾರಲ್ಲ, ಕಾಸ್ಟ್ಯೂಮ್ ಡಿಪಾರ್ಟ್ಮೆಂಟ್ ಅಂತ, ಅವರು ತುಂಬಾ ಔಟ್ಫಿಟ್ಸ್ ಮಾಡಿದ್ದಾರೆ. ಲೈಕ್ 1000 ಲೆಕ್ಕನೇ ಇಲ್ಲ, ಅಷ್ಟು ಔಟ್ಫಿಟ್ಸ್, ಜನರಲ್ ಕಾಸ್ಟ್ಯೂಮ್ಸ್ ತುಂಬಾ ಇದೆ. ಬಟ್ ನಾನೇ ಪರ್ಸನಲಿ ಹ್ಯಾವ್ ಡನ್ ಅರೌಂಡ್ 160 ಕಾಸ್ಟ್ಯೂಮ್ಸ್. ಓಕೆ, ಅದೇ ಮೇನ್ ಲೀಡ್ಸ್. ಹೌದು, ಅಂಡ್ ವಿಚ್ ಲೈಕ್ ಎಕ್ಸೆಂಟ್ರಿಕ್ ಕಾಸ್ಟ್ಯೂಮ್ಸ್ ಎಲ್ಲ ಮಾಡಬೇಕಾದಾಗ 160 ಇದೆ. ಈ ಮಟೀರಿಯಲ್ ಎಲ್ಲ ಹೇಗೆ, ಎಲ್ಲಿ, ಯಾವ ತರ ಇದು ರಿಸರ್ಚ್ ಮಾಡಿ ಎಲ್ಲೆಲ್ಲಿ ತಗೊಂಡ್ರಿ, ಹೇಗೆ? ಸೊ ಇನ್ ದ ಬಿಗಿನಿಂಗ್ ಆಫ್ ದ ಮೂವಿ ನಾವು ಸ್ಟಾರ್ಟ್ ಮಾಡಿದಾಗ ವಿ ಡಿಡ್ಂಟ್ ಹ್ಯಾವ್ ಸೊ ಮಚ್ ಟೈಮ್. ನಾನು ಹೇಳ್ದಂಗೆ ಲೈಕ್ ಫಸ್ಟ್ ವಾರ್ನರ್ ಔಟ್ಫಿಟ್ ನಾವು ನೋಡಿದ್ದು 1 week ಏನೋ ಟೈಮ್ ಇತ್ತು. ಆ್ಯಂಡ್ ಟ್ರಯಲ್ ಆದಮೇಲೆ ವಿ ಹ್ಯಾಡ್ ಲೈಕ್ 1 day ಮ್ಯಾಕ್ಸ್ ಟು ಮ್ಯಾಕ್ಸ್ ಟೈಮ್. ಸೊ ಅದನ್ನೆಲ್ಲ ಲೋಕಲ್ ಸೋರ್ಸ್ ಮಾಡಿದ್ದು ಬ್ಯಾಂಗ್ಳೂರಲ್ಲಿ.
ಬಟ್ ಹೋಗ್ತಾ ಹೋಗ್ತಾ ನಮ್ಗೆ ತುಂಬ ಟೈಮ್ ಸಿಗ್ತಿತ್ತು. ಅಂದರೆ ಬಿಗಿನಿಂಗಲ್ಲಿ ಶೂಟ್ ಎಲ್ಲ ಸೆಟ್ ಆಗಿಬಿಟ್ಟಿತ್ತು ಎಲ್ಲ ಡಿಪಾರ್ಟ್ಮೆಂಟ್ ಎಲ್ಲ. ಸೊ ಕಾಸ್ಟ್ಯೂಮ್ಗೆ ನಮ್ಗೆ ಅಷ್ಟು ಟೈಮ್ ಸಿಕ್ಕಿರಲಿಲ್ಲ, ಎಲ್ಲ ಸೆಟ್ ಮಾಡಬೇಕಿತ್ತು. ಸೊ ವಿ ಹ್ಯಾಡ್ ಲೈಕ್ ಅ ವೀಕ್ ಟೈಮ್, ಲೈಕ್ 4 days ಟೈಮ್, 3 days ಟೈಮ್ ಹಂಗೆ ಬಂದ್ಬಿಡ್ತಿತ್ತು ಇನ್ ದ ಬಿಗಿನಿಂಗ್. ಬಟ್ ಹೋಗ್ತಾ ಹೋಗ್ತಾ ಕತೆ ಒಂದು ಲೆವೆಲ್ ಬಂದು ಒಂದು ಪೇಸ್ ಬಂದಮೇಲೆ ನಮಗೆ ವಿ ಯೂಸ್ ಟು ಗೆಟ್ 20 days to 1 month ಟೈಮ್ ಎಲ್ಲ ಸಿಗ್ತಿತ್ತು ನಮಗೆ. ಸೊ ಅವಾಗ ಚೆನ್ನಾಗಿ ಟೈಮ್ ಸಿಗ್ತಿತ್ತು. ಬಟ್ ಇನ್ ದ ಬಿಗಿನಿಂಗ್ ಸ್ವಲ್ಪ ಟೈಮ್ ಕಮ್ಮಿ ಇರೋದ್ರಿಂದ ವಿ ಯೂಸ್ ಟು ಸೋರ್ಸ್ ಲೋಕಲಿ. ಆಮೇಲೆ ಮುಂಬೈಯಿಂದನೂ ಸೋರ್ಸ್ ಮಾಡಿದ್ವಿ, ಎಸ್ಪೆಷಲಿ ಫಾರ್ ಸಾಂಗ್ಸ್. ನಮಗೆ ಅದಕ್ಕೂ ತುಂಬ ಫೆದರಿ ಮತ್ತು ನೀವು ಒಂದು ಸ್ಟಿಲ್ ನೋಡಿರ್ಬೇಕು, ತುಂಬ ಲೈಕ್ ಕಲರ್ಫುಲ್ ಇದೆ ಆ ಸಾಂಗ್ ಅಲ್ಲಿ. ಸೊ ಅದಕ್ಕೆಲ್ಲ ವಿ ಸೋರ್ಸ್ಡ್ ಫ್ರಮ್ ಮುಂಬೈ ಆಲ್ಸೋ. ಸೊ ಇಟ್ ಡಿಪೆಂಡ್ಸ್ ಆನ್ ದ ರಿಕ್ವೈರ್ಮೆಂಟ್. ಪಾಂಡಿಚೇರಿಯಿಂದ ಕೆಲವು ಮೆಟೀರಿಯಲ್ಸ್ ತರಿಸ್ಕೊಂಡಿದ್ದೀವಿ. ಹಾಯ್ ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಅನುಷಾ ರೈ. ಸೊ ಇಲ್ಲಿ ನೋಡಿ, ಡೈಲಿ ಮಾಧ್ಯಮ ಈ ಒಂದು ಚಾನಲಲ್ಲಿ ನಿಮಗೆ ಎಂಟರ್ಟೈನ್ಮೆಂಟ್ ಎಲ್ಲ ವಿಷಯಗಳು ಸಿಗುತ್ತೆ. ಅದ್ರ ಜೊತೆಗೆ ನಿಮಗೆ ಗೊತ್ತಿಲ್ಲದೆ ಇರೋವಂಥ ಹೊಸ ಮಾಹಿತಿಗಳನ್ನು ಕೂಡ ಅವರು ಈ ಚಾನಲ್ನಲ್ಲಿ ಕೊಡ್ತಾ ಹೋಗ್ತಾರೆ. ನಿಮಗೆ ರಂಜಿಸೋದಕ್ಕೆ ಯಾವುದೇ ವಿಷಯದಲ್ಲೂ ಮೋಸ ಆಗಲ್ಲ. ದಯವಿಟ್ಟು ಡೈಲಿ ಮಾಧ್ಯಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ನಾನು ಈ ಮೂಲಕ ಕೇಳ್ಕೊಳ್ತೀನಿ.